ಪ್ರಾಣೇಶ್ವರ, ಇದು ನಮಸ್ಕರಿಸುವಿನಿ ಪ್ರಿಯ. ಸ್ವಾಗತ ದೇವ. ನಲ್ಲನಿ ನಿನ್ನ ನೋಡುತ್ತ ಪ್ರಿಯತಮ ಪ್ರೇಯಸಿ ಓಡಿ ಬಂದು ಈ ಹೆಣ್ಣ ಬಯಸಿ ಪ್ರಾಣೇಶ್ವರ, ನಿನ್ನ ದೇವರ ದರ್ಶನ ನೀನು ಹೊಂದಿದ್ದೀ, ಆದರೆ ಅವನ ಸನ್ನಿಧಿಯಲ್ಲಿ ಏನು ಸಿದ್ಧಪಡಿಸಿ ಹೇಳು. ನನ್ನ ಸರ್ವಸ್ವವನ್ನೇ ನಿಮ್ಮದಾಗಿ ಕೊಟ್ಟಿರುವೆನು. ಇನ್ನು ನನ್ನದಾಗಿ ಅದೇನು ಉಳಿದಿರುವುದು? ಏನು ಉಳಿದಿಲ್ಲವೇ? ಏನು ಉಳಿದಿಲ್ಲವಲ್ಲ ಸ್ವಾಮಿ? ಒಂದು ಸಾರಿ ಯೋಚಿಸಿ ನೋಡು. ಆಹಾ, ಏನು ಇಲ್ಲವಲ್ಲ ಪ್ರಿಯ. ಪ್ರೇಯಸಿ, ನಿನ್ನ ಹೃದಯದ ಪ್ರೇಮ ಅದು ಮೊದಲಿನಿಂದಲೂ ನಿಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವಿಲ್ಲವಲ್ಲ ಪ್ರೇಯಸಿ. ನಾನು ಅದನ್ನು ಬಲ್ಲೆನು. ಪ್ರತಿದಿನವೂ ಪ್ರತಿ ಕ್ಷಣವು ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂದು ಬಯಕೆ. ಉತ್ತರ ಹೌದೇ ಪ್ರಿಯ? ಉತ್ತರ ವಸಂತನ ಗಮನ ಕೋಗಿಲೆ ಗಾಯನವೋ, ಕೋಗಿಲೆ ಗಾಯನವೋ ವಸಂತನಾಗಮನ. ಉತ್ತರ ವಸಂತನಾಗಮನ ಕೋಗಿಲೆ ಗಾಯನವು, ಕೋಗಿಲೆ ಗಾಯನವು ವಸಂತನಾಗಮನ. ವಸಂತ ಮಧುಮಾಸ ತುಂಬಿದ ಪ್ರೇಮಿಗಳ ಈ ಮಿಲನ. ಮಧುಮಾಸ ತುಂಬಿದ ಪ್ರೇಮಿಗಳ ಈ ಮಿಲನ. ಪಕ್ಷಿಗಳ ಕಲರವಿದು ಮನಗೆ ಮೂಲ ಬಂದಿದೆ. ಪಕ್ಷಿಗಳ ಕಲರವಿದು ಮನಗೆ ಮೋದ ತಂದಿದೆ. ಈ ಸಮಯ ಉತ್ತರ ಪ್ರಿಯ ಸುಂದರ
ಲಯ. ವಸಂತನಾಗಮನ ಕೋಗಿಲೆ ಗಾಯನವು ಕೋಗಿಲೆ ಗಾಯನವು ವಸಂತನಾಗಮನ ನೀನೇ ವಸಂತ ಕೋಗಿಲೆ ನೀನೇ ವಸಂತ ನಾನ ಕೋಗಿಲೆ. ಆಹಾ ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ಧುಮುಕಿ ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ಧುಮುಕಿ ಜಲಕನ್ನಿಯ ರೂಪದಿ ನೀದರೆಗೆ ಬಂದರೆ ಜಲಕನ್ನಿಯ ರೂಪದಿ ನೀದರೆಗೆ ಬಂದರೆ ಆರೋಹಣ ಅವಲೋಹನ ಹಾಲಾಪನೆಯಾಗಿ ಆರೋಹಣ ಅವಲೋಹನ ಹಾಲಾಪನೆಯಾಗಿ ಸುಸ್ವರ ಸಂಗೀತದ ನಾದ ಮಧುರವಾದೆ ಸುಸ್ವರ ಸಂಗೀತದ ನಾದ ಮಧುರವಾದೆ. ಸೇರಲು ಉತ್ತರ ದೇವಾ ಭಾವ ತರಂಗ. ಉತ್ತರ ವಸಂತನಾಗಮನ ಕೋಗಿಲೆ ಗಾಯನವು ಕೋಗಿಲೆ ಗಾಯನವು ವಸಂತನಾಗಮನ ನೀನೇ ವಸಂತ ನಾನ ಕೋಗಿಲೆ ನೀನೇ ವಸಂತ ನಾನ ಕೋಗಿಲೆ. ಹಾ 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 ಉತ್ತರ ದೇವಾ ಅಲ್ಲಿ ನೋಡು ಎಲ್ಲಿ ಸ್ವಾಮಿ? ವಸಂತದ ಬಳ್ಳಿಯು ದಿನ ದಿನವೂ ಹೊಸ ಹೊಸ ಹೂಗಳಿಂದ ಜಗತ್ತನ್ನು ನೆನೆಸುವುದು. ಉತ್ತರ ಪ್ರಿಯ ಅಲ್ಲಿ ನೋಡು ಸರ್ವ ಸಾಕ್ಷಿಯಾದ ಸೂರ್ಯದೇವನು ಹೊಸ ಹೊಸ ಕಾಂತಿಗಳಿಂದ ಜಗತ್ತನ್ನು ಬೆಳೆದವನು. ಹೌದಲ್ಲವೇ ಸ್ವಾಮಿ? ಉತ್ತರ ಈ ದಿನ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ, ಪ್ರೇಮದ ವಿಚಾರವೂ ಹಾಗೆ. ಆದೇಗೆ ಸ್ವಾಮಿ? ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ. ಅಬ್ಬಬ್ಬಾ, ಈ ಉಭಯ ಭಾವಗಳ ಆಕರ್ಷಣ ವಿಕರ್ಷಣಗಳೇ ಪ್ರೇಮ ಸಜೀವ. ಹೃದಯೇಶ್ವರಿ, ನಿನ್ನೆ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾಗಿರುವುದು. ಈ ಆನಂದ ಸುಪ್ರಭಾತದಲ್ಲಿ ಪುನಃ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂದು ಬಯಕೆ. ಉತ್ತರ ಸ್ವಾಮಿ, ದೇವರ ಈ ಪೂಜೆಯನ್ನು ಬಯಸಿದಾಗ ಭಕ್ತರಾದ ನಾನು ನಿರಾಕರಿಸುವೆನೆ. ಎಷ್ಟಾದರೂ ಪ್ರೇಮದ ವಿಷಯದಲ್ಲಿ ತಾವು ಮಹಾ ಪಂಡಿತರಲ್ಲವೇ? ತಮ್ಮ ಇಚ್ಛೆಯಂತೆ ನಾನು ನಡೆಯುವೆನು. ಬನ್ನಿ ಪ್ರಿಯ, ಈ ಪೀಠವನ್ನು ಅಲಂಕರಿಸಿ. ದೇವ, ನಾನೇ ಆಯ್ತು ತಂದು ಹೂಗಳಿಂದ ಕಟ್ಟಿದ ಈ ಪುಷ್ಪ ಮಾಲಿಕೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸನ್ನನಾಗು ದೇವ. ತಿಳಿಯಿತೆ ಪ್ರಿಯ? ಆಗಬಹುದು ಪ್ರಿಯೆ. ಏನು ತಿಳಿಯಿತು ಸ್ವಾಮಿ? ಭಕ್ತರಲ್ಲಿ ಪ್ರಸನ್ನನಾಗಬೇಕೆಂಬುದಲ್ಲವೇ? ಹೌದೌದು. ಮನಸೋ ಬಿಡುಮ
ಪ್ರೇಯಸಿ. ಮನಸೋತಿನು ಬೇಸರವಾಗುತ್ತಿರುವುದೇ? ಬೇಸರಕ್ಕೆ ಪ್ರೇಯಸಿ? ನಿಜವಾಗಿಯೂ ಇಲ್ಲ ಪ್ರೇಯಸಿ. ಬಾಬಣಿಗೆ ಅನಿಸವಿ ಮಾತಂದ ನುಡಿವೆಯ ನಾನೇನನು ನುಡಿಯಲಿನಲ್ಲ ತಿಳಿದೆಯ ಮಾತನಾಡಿ ಸ್ವಾಮಿ. ಪ್ರೇಯಸಿ, ದೇವರು ಪ್ರಸನ್ನಾಗಿ ನಿನಗೆ ತನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವನು ಪ್ರೇಯಸಿ. ಆದರೆ ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ನಿನ್ನ ಪ್ರೇಮದ ಆರೋಗ್ಯಗಳನ್ನು ಸನ್ಮಾನಿಸಲಿಕ್ಕೆ ಸಮಯವಿಲ್ಲ. ಏನು ಮಾಡಲಿ? ಅಂದವೇ ಆನಂದ ಚಂದ, ಅಂದವೇ ಆನಂದ. ಅಂದವೇ ಆನಂದ ಚಂದ, ಅಂದವೇ ಆನಂದ.
ಆನಂದವೇ ಜೀವನ ಮಕರಂದ ಆನಂದವೇ ಜೀವನ ಮಕರಂದ ಅಂದವೇ ಆನಂದ ಚಂದ ಅಂದವೇ ಆನಂದ ಪ್ರೇಮವೇ ಬಾಳಿನ ಯೋಗ ಅದು ತಂದಿದೆ ಹೊಸ ಅನುರಾಗ ಉತ್ತರ ಪ್ರೇಮವೇ ಬಾಳಿನ ಯೋಗ ಅದು ತಂದಿದೆ ಹೊಸ ಅನುರಾಗ ಓ ಚಲುವೆ ಪ್ರೇಯಸಿಯೇ ನೀ ನನ್ನವಳಾದೆ ಈಗ ಅಂದವೇ ಆನಂದ ಚಂದ ಅಂದವೇ ಆನಂದ ಹೃದಯದಿ ತುಂಬಿದೆ ಸೊಗಸು ಕುಣಿದಾಡಿತು ನನ್ನಿ ಮನಸ್ಸು ಹೃದಯದಿ ತುಂಬಿದೆ ಸೊಗಸು ಕುಣಿದಾಡಿತು ನನ್ನಿ ಮನಸ್ಸು ಓ ಚಲುವೆ ಪ್ರೇಯಸಿಯೇ ನೀ ನನ್ನವಳಾದೆ ಈಗ ಅಂದವೇ ಆನಂದ ಚಂದ ಅಂದವೇ ಆನಂದ ಆನಂದವೇ ಜೀವನ ಮಕರಂದ ಚಂದ ಅಂದವೇ ಆನಂದ ಲಾ 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 ಲಾ. ಪ್ರಾಣೇಶ್ವರ, ಈ 4 ದಿವಸಗಳಿಂದಲೂ ಯುದ್ಧದಲ್ಲಿ ನಿರತರಾಗಿರಿದ್ರಿ. ಈ ದಿನ ಮಾಧವನೊಂದಿಗೆ ಕಾಲವನ್ನು ಕಳೆಯಬಾರದೆ? ಉತ್ತರ ಎದುಷ್ಟು ರಾಜೇಂದ್ರನು ಅನುಮತಿಯನ್ನು ಪಡೆದು ಯುದ್ಧಕ್ಕೆ ಹೊರಟನು. ನನಗೆ ಅನುಮತಿಯನ್ನು ಕೊಡುವ ಕೊಡಿಸಿಕೊಳ್ಳಬಲ್ಲೆಯ? ಪ್ರಾಣೇಶ್ವರ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನಾನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ ನಿಮ್ಮ ತಂದೆ ವಿವಾಹ ಕಾಲದಲ್ಲಿ ಬಲರಾಮನನ್ನೇ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯಕರಾಗಿದ್ದಂತೆ ಈಗ ನಾನು ನಿಮಗೆ ಸಹಾಯಕರಾಗುವೆನು. ಉತ್ತರ ಆ ದಿನ ತಾಯಿಯು ಉಪಾಯವಿಲ್ಲದೆ ಹೆಸರುಧಾರಣ ಮಾಡಬೇಕಾಯಿತು. ಯುದ್ಧರಂಗವು ಸಿರಿಯಾಗಿ ಉಚಿತವಾದ ಸ್ಥಾನವನ್ನು ಪ್ರೇರಿಸಿ. ಹೌದೇ ಪ್ರಿಯ? ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನೊಂದು ಬಾರಿ ಎದೆಯೇರಿಸಿ ನೋಡಬೇಕು. ಬೇಡ ಪ್ರೇಯಸಿ, ಬೇಡ ಅಂದನಲ್ಲ. ಪ್ರೇಯಸಿ, ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ತಿಳಿದು ತಂದು ಹೂಗಳನ್ನು ಎದೆ ಹರಿಸು. ರೂಪುಗೊಂಡ ರತಿ ಚಂಚಲ ಕಟಕ್ಷ ಬಾಳುಗುಂಡು ಮನ್ಮಶನಿ ಹೃದಯದ ಮಧ್ಯದಲ್ಲಿ ನನಗೆ ಆಶ್ರಯ ಕೊಡು. ಅಬ್ಬಬ್ಬಾ, ಒಂದೇ ಉಸಿರಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು. ಸಾಕೆ ವಿನೋದ ಸರೋಜಾನನ ನಾವೆಲ್ಲ ನಿನ್ನ ಪ್ರೇಮಾಂತನ ಪ್ರೇಮಾಂತನ ಸಾಕೆ ವಿನೋದ ಸರೋಜಾನನ ನಾವೆಲ್ಲ ನಿನ್ನ ಪ್ರೇಮಾಂತನ 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 ಏಕಾಂಗಿಯಾಗಿ ಕಾಂತೆಯ ನೀನೆ ಹೋಗಲ್ತದೆ ಸರಿ
ರಾಜ ನೇತ್ರೆ ತೋತ ಕೋಪವೇ ನೀರಾಜ ನೇತ್ರೆ ತೋತ ಕೋಪವೇ ಆನಂದವ ಬೀರೆ ನಾ ಬೇಡುವೆ ಪ್ರಿಯ ನಾ ಬೇಡುವೆ ಕಾರುಣ್ಯ ಸಿರೆಯೇ ಕೋಮಲ ಬಾಲೆ ಸಂಗಮದಿಂದೀಗ ನೀ ಹೋಗುವೆ ಬೇಡ ಸ್ವಾಮಿ. ಕಾರುಣ್ಯ ಸಿರೆಯೇ ಕೋಮಲ ಬಾಲೆ ಸಂಗಮದಿಂದೀಗ ನೀ ಹೋಗುವೆ ಈ ರಾಜ ನೇತ್ರೆ ತೋತ ಕೋಪವೇ ನಾರ್ಯ ಕೋಪ ತಾನಿರೆ ರೂಪ ದೇವಾ ನಾರ್ಯ ಕೋಪ ತಾನಿರೆ ರೂಪ ಸಂತಾನದೊಳೆಲ್ಲ ತಮ್ಮನೆ ನೋಡಿ. ಹೌದಲ್ಲವೇ ಪ್ರಿಯ? ಸಂತಾನದೊಳೆಲ್ಲ ತಮ್ಮನೆ ನೋಡಿ. ವೀರಸತಿ 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 ಎಂದಿಗನ ಕಾಕಿ ವಿನೋದ ಸರೋಜಾನನ ನಾ ಬೆನ್ನಿರು ನಿನ್ನ ಪ್ರೇಮಾಸನ ಪ್ರೇಮಾಸನ ಸಾಕಿ ವಿನೋದ ಸರೋಜಾನನ 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 ಕೋಪ ಸಾತಕಿ ರೂಪ ಬಾಮಿನಿ ಕೋಪ ಸಾತಕಿ ರೂಪ ಬಾಮಿನಿ ಸಂಗಾಪ ಬಾರೆ ನೀರಸಕ್ಕೆ ಲಾವಣ್ಯ ಸಂತಾಪ ಬಾರೆ ವೀರಸಖಿ ನೀರಸಖಿ ವೀರಸಖಿ ನೀರಸಖಿ ನೀಡಲೇ ರಾಜ ನೇತ್ರೆ ತೋತ ಕೋಪವೇ ಆನಂದವ ಬೀರೆ ನಾ ಬೇಡುವೆ ಪ್ರಿಯ ನಾ ಬೇಡುವೆ ಉತ್ತರ ಇದು ಉಪವಾಸ ಸಮಯದ ಉತ್ತರ ಘೋರ ಯುದ್ಧವು ಒದಗಿರುವುದು ಈಗಲೂ ನೀನು ನಗುತ್ತಿರುವೆ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಪ್ಪಂತ ತೋರುವುದು ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ ಹಾಸಮಯ್ಯಾದ ಗಾನಮಯ್ಯಾದ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳ ಉತ್ತರ ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳಬೇಕು. ಸಂತೋಷವಾಗುತ್ತಿರುವುದೇ? ಎಷ್ಟು ಸಂತೋಷವಾಯಿತು? ತುಂಬಾ ಅಂದರೆ ಹೌದೇ ಪ್ರಿಯ? ನನ್ನ ಪ್ರಾಣ
ನನ್ನ ಪ್ರಾಣ ಜಾಣ ಕೊಡು ಮಾಡ ಓ ಪ್ರೇಮದ ಬೇಗಾರಿ ಬಾನದ ಮನದ ಬಂದಿರಲು ಅಂದದಲ್ಲಿ ಬಂದಿರಲು ಅಂದದಲ್ಲಿ ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಹಾಸ್ಯಮಯಾದ ಗಾನಶೀಲಿಯಾದ ಒಬ್ಬ ಉತ್ತರೆಯನ್ನು ನೋಡಿದ್ರಿ. ಈಗ ವೀರಪತ್ನಿಯಾದ ವೀರಾಂಗನೆಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡ್ರಿ. ಹೋಗುತ್ತರಣ ವೀರ, ಯುದ್ಧವು ನಿನ್ನ ಕ್ಷತ್ರಿಯನ ಧರ್ಮ. ನೀವಾ ಧರ್ಮವನ್ನು ಪಾಲನೆ ಮಾಡಬೇಕಾದವೇ ಸ್ವಾಮಿ? ನಾನು ಸಂತೋಷಿತರಾಗಿ ನಾನು ಕಲಿಸಿಕೊಳ್ಳಲೇ, ನನಗೋಸ್ಕರ ಸ್ವಲ್ಪ ದುಃಖಿಸುವುದಿಲ್ಲವೇ? ದುಃಖಿಸುತ್ತಿಲ್ಲ ಸ್ವಾಮಿ. ಅಥವಾ ಪಶ್ಚನದಾನದಂತೆ ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಾರದ ಪತ್ನಿಯು ವೀರಾಂಗನೆ ಎನಿಸಿಕೊಳ್ಳಬಲ್ಲಡೆ. ನಿಮ್ಮ ಕರ್ತವ್ಯದಲ್ಲಿ ನೀವು ಸ್ಥಿರರಾಗಿ ಉತ್ತರೆಯು ತನ್ನ ಭಾಗದ ಕರ್ತವ್ಯವನ್ನು ಸಾಹಸಮಣಿಯಾಗಿ ನಿರ್ವಹಿಸಿರುವಳು. ನೀ ಬಳಿ ಬಂದಾಗ ಏನೋ ವೇದ ಉತ್ತರ ಪ್ರಿಯಾ, ನೀ ಬಳಿ ಬಂದಾಗ ಏನೋ ವೇದ ಕಣ್ಣ ತುಂಬ ನನ್ನ ಬಿಂಬ ಕಣ್ಣ ತುಂಬ ನನ್ನ ಬಿಂಬ ಹುಣ್ಣಿಮೆ ನಲಿದಾಗ ನೀ ಬಳಿ ಬಂದಾಗ ಏನೋ ವೇದ ಹಾರುವ ಹಾರಾಡುವ ಜೋಡಿ ಹಕ್ಕಿಯಂತೆ ಕುಣಿಯುವ ನಾವು ನಲಿಯುವ ಪ್ರೇಸಿ ಕುಣಿಯುವ ನಾವು ನಲಿಯುವ ಜೋಡಿ ಹಂಸದಂತೆ ನಿನ್ನ ಕಣ್ಣೋಟ ಬೀಚದು ಮೂಡಿತು ಅನುರಾಗ ಬಳಿ ಬಂದಾಗ ಏನೋ ವೇದ ಕಣ್ಣ ತುಂಬ ನಿನ್ನ ಬಿಂಬ ಕಣ್ಣ ತುಂಬ ನಿನ್ನ ಬಿಂಬ ಹುಣ್ಣಿಮೆ ನಲಿದಾಗ ನೀ ಬಳಿ ಬಂದಾಗ ಏನೋ ವೇದ ಕುಣಿಯುವ ನಾವು ನಲಿಯುವ ಆಡುವ ಹಾರಾಡುವ ಜೋಡಿ ಹಕ್ಕಿಯಂತೆ ಕುಣಿಯುವ ನಾವು ನಲಿಯುವ ಕುಣಿಯುವ ನಾವು ನಲಿಯುವ ಜೋಡಿ ಹಂಸದಂತೆ ನಿನ್ನ ಕಣ್ಣೋಟ ಬೀಸಲು ಮೂಡಿತು ಅನುರಾಗ ನೀ ಬಳಿ ಬಂದಾಗ ಏನೋ ವೇದ ಕಣ್ಣ ತುಂಬ ನನ್ನ ಬಿಂಬ
ಉತ್ತರ ನಾನು ನೋಡುವುದೇನ ಈಶ್ವರನ ಸರಳದ ಪುತ್ತಿರಲ್ಲಿ ಶರೀಷದ ಮಾರ್ಧವ ಸಂಪಿಯ ಗಂಧದಲ್ಲಿ ಮಲ್ಲಿಗೆ ಮಾಧುರ್ಯ ಈಗ ಸಂಸಾರ ದುಃಖದ ಮಧ್ಯದಲ್ಲಿ ಆನಂದವ ಕೇಳಿ ಧನ್ಯ ಉತ್ತರ ಧನ್ಯ. ನೀನು ಹಾರಿಯ ವರ್ತದಲ್ಲಿ ನೀನು ನಾರೇ ರತ್ನಳು. ಯುದ್ಧವು ನಿಮ್ಮ ಗೌರವ ಕೀರ್ತಿ ಸಂಪತ್ತಲ್ಲವೇ ದೇವ. ಉತ್ತರ ಈ ದಿನ ಪುರುಷ ಮಹಾಯುದ್ಧದಲ್ಲಿ ನಾನು ಪ್ರಾಣ ತ್ಯಾಗ ಮಾಡಿದರೆ ನನಗೋಸ್ಕರ ಸ್ವಲ್ಪ ದುಃಖಿಸುವುದಿಲ್ಲವೇ? ಅಳುವುದಿಲ್ಲ ಪ್ರಭು. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದೇ ಒಂದು ದೊಡ್ಡ ಕಂಬನಿಯು ಈ ಭೂಮಿ ಮೇಲೆ ಬಿದ್ದರು ನನ್ನ ಕೈಯಾರ ನನ್ನ ಕಣ್ಣುಗಳನ್ನು ಕಿತ್ತರು ನಿಮ್ಮ ಚರಣದಲ್ಲಿ ಅರ್ಪಿಸುವೆನು. ಉತ್ತರೆಯು ವೀರಸತಿ ಪತಿಯ ಆಜ್ಞೆಗಳಿಗೆ ದೇವರಾಜ್ಞೆ ಅಂತಲೇ ಪ್ರಿಯ. ನನಗಿನ್ನು ರಂಜನೆ ಕೊಡು. ನೀನು ಹಾಕಿದ ಈ ಪ್ರೇಮದ ವಿಜಯ ಮಾಲೆಯಿಂದ ಭೂಷಿತನಾಗಿ ನನ್ನ ರಣಾಂಗಣದಲ್ಲಿ ಬೆಳೆಗಳು. ನನಗಿನ್ನೂ ಅಪಜಯವಿಲ್ಲ. ನಿನ್ನಂತಹ ವೀರ ಯೋಧನಿಗೆ ಎಂದಿಗೂ ಅಪಜಯವಿಲ್ಲ ಕಂದ. ತಾಯಿ, ಸರ್ವಸ್ವತನ್ನು ರಕ್ಷಿಸಲಿ. ಅಭಿಮನ್ಯು, ತಾಯಿ, ದ್ರೋಣರ ಚಕ್ರವ್ಯೂಹವನ್ನು ಭೇದಿಸಿದಾಗಿ
ಪ್ರತಿಜ್ಞೆ ಮಾಡಿರುವೆಂತೆ ನಿಜವೇ ಕಂದ? ಹೌದು ತಾಯಿ. ನನ್ನ ತಾಯಿ ವೀರಮಾತೆ ಎಂಬುದನ್ನು ನನ್ನ ಜಗತ್ತಿಗೆ ತಿಳಿಸುವೆನು. ನನ್ನ ಸಮ ಸಾಹಸದಿಂದ ಆಶ್ಚರ್ಯ ದ್ರೋಣನು ಸ್ತಂಭಿತನಾಗುವನು. ನನ್ನನ್ನು ಅರಸು ತಾಯಿ. ಕಂದ, ತಾಯಿಯ ಪ್ರೇಮವು, ಶ್ರೀಕೃಷ್ಣನ ಆಶೀರ್ವಾದವು, ಉತ್ತರೆ ಸೌಭಾಗ್ಯವು ನಿನ್ನನ್ನು ಎಡೆಬಿಡದೆ ಕಾಪಾಡಲಿ. ಜಯಶಾಲಿಯಾಗಿ ಕುಮಾರ. ತಾಯಿ ಅನುಗ್ರತನಾದನು. ನಿನ್ನ ಆಶೀರ್ವಾದ ಮಹಿಮೆಯಿಂದ ಆ ದ್ರೋಣನ ಚಕ್ರ ವ್ಯೂಹವನ್ನು ಆಟದ ಮಣ್ಣಿನ ಕೋಟೆಯಂತೆ ಬೀರಿಸಿದನು. ಉತ್ತರೆಯ ಕೈ ಬೇಡ ಬೇಡ ಅಮ್ಮ ಅಮ್ಮ, ನನ್ನ ತಿನ್ನೋದು ನೀನಮ್ಮ. ಉತ್ತರೆಯ ಕೈ ಬೇಡ ಬೇಡ ಅಮ್ಮ ಅಮ್ಮ, ನನಗೆ ನಾ ಹೋಗಿ ಸೆಣಸಿಯುತ್ತವ ಮಾಡಿ ನನಗೆ ನಾ ಹೋಗಿ ಸೆಣಸಿಯುತ್ತವ ಮಾಡಿ ಅದಗೊಳಿಸಿ ಗುರು ಸೈನ್ಯ ಕಡನಕ್ಕೆ ಬಲಿಕೊಡುವೆ. ಅದಗೊಳಿಸಿ ಗುರು ಸೈನ್ಯ ಕಡನಕ್ಕೆ ಬಲಿಕೊಡುವೆ. ಉತ್ತರೆಯ ಕೈ ಬೇಡ ಬೇಡ ಅಮ್ಮ ಅಮ್ಮ, ನನ್ನದೆನ್ನುವುದು ನೀನಮ್ಮ. ಅಮ್ಮ, ನೋವೆಂಬುದು ಅರಿಯದ ಈ ನನ್ನ ಮುದ್ದು ಮಲ್ಲಿಗೆಯನ್ನು ನಿನ್ನ ಕೈಯಲ್ಲಿಡಲಿ. ಇದು ಯುದ್ಧದ ದುರ್ಬಾರ ಸಂದೇಹದಿಂದ ಅದು ಸುಳ್ಳದಿರಲಿ. ನಾನೊಂದು ವೇಳೆ ಮಹಾಸಾಹಸದಲ್ಲಿ ಕುಮಾರ, ಅಬದ್ಧ ನುಡಿಯಬೇಡ ಕಂದ. ವೀರ ಯೋಧನಿಗೆ ರಣಭೂಮಿಯು ತಾಯಿಯ ಮಡಿಲಂತೆ, ಶಸ್ತ್ರಾಸ್ತ್ರವು ಬಂಧು ಬಾಂಧವರಂತೆ, ಕೀರ್ತಿಯು ನೆಚ್ಚಿನ ನೆಂಟನಂತೆ. ಹೋಗು ಕುಮಾರ, ಕೀರ್ತಿಶಾಲಿಯಾಗಿ ಹಿಂದಿರುಗು. ನನ್ನ ಆಶೀರ್ವಾದಿಸಮ್ಮ. ನಾನು ಯುದ್ಧಕ್ಕೆ ಹೊರಡುವೆನಮ್ಮ. ಕೀರ್ತಿಶಾಲಿಯಾಗಿ ಹಿಂದಿರುಗು ಕಂದ.